ಪ್ರಜಾಪ್ರಭುತ್ವ ಈ ಒಂದು ಪದವನ್ನ ಕೇಳಿದ ತಕ್ಷಣ ಏನೆಲ್ಲ ನಮ್ಮ ಮನಸ್ಸಿಗೆ ಬರುತ್ತೆ ಅಲ್ವಾ? ಆದ್ರೆ ಅದರ ನಿಜವಾದ ಅತ್ಯಂತ ಸರಳವಾದ ಅರ್ಥ ಏನು? ಬನ್ನಿ ಇಂದು ಅದರ ಅಡಿಪಾಯವನ್ನೇ ನೋಡೋಣ. ಪ್ರಜಾಪ್ರಭುತ್ವ ಜಿಂದಾಬಾದ್ ಈ ಘೋಷಣೆ ಕೇಳಿದಾಗ ಒಂದ್ ರೀತಿಯ ರೋಮಾಂಚನ ಆಗುತ್ತೆ. ಇದರ ಹಿಂದೆ ಒಂದು ದೊಡ್ಡ ಭರವಸೆ ಇದೆ. ಆದ್ರೆ ಆ ಭರವಸೆ ಎಲ್ಲಿಂದ ಬರುತ್ತೆ? ಅದು ಹೇಗೆ ಕೆಲಸ ಮಾಡುತ್ತೆ? ಬನ್ನಿ ಅದರ ಮೂಲವನ್ನೇ ಹುಡುಕೊಂಡು ಹೋಗೋಣ. ಇಲ್ಲಿ ಎಲ್ಲದಕ್ಕೂ ಮೂಲ ಒಂದೇ. ಪ್ರಜಾಪ್ರಭುತ್ವದ ಸಂಪೂರ್ಣ ಶಕ್ತಿ ಬರೋದು ಒಂದೇ ಕಡೆಯಿಂದ. ಅದುವೇ ನಾವು ಪ್ರಜೆಗಳು. ನೋಡಿ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ವಿಷಯ ಏನು ಅಂದ್ರೆ, ಆಡಳಿತ ಅನ್ನೋದು ನಮ್ಮ ಮೇಲೆ ಯಾರೋ ಹೇರಿರುವಂಥದ್ದಲ್ಲ. ಬದಲಾಗಿ ನಾವೆಲ್ಲರೂ ಅಂದ್ರೆ ಪ್ರಜೆಗಳು ಒಟ್ಟಾಗಿ ಅಧಿಕಾರ ಕೊಟ್ಟಾಗ ಮಾತ್ರ ಆಡಳಿತ ಅನ್ನೋದು ಶುರುವಾಗತ್ತೆ. ಸೊ ಪವರ್ ಯಾವಾಗ್ಲೂ ಜನರಿಂದ ಸಿಸ್ಟಮ್ ಕಡೆಗೆ ಹೋಗುತ್ತೆ, ಕೆಳಗಿನಿಂದ ಮೇಲಕ್ಕೆ. ಈ ಒಂದು ವಾಕ್ಯವನ್ನ ನಾವು ಮರಿಬಾರ್ದು. ನಾವು ಪ್ರಜೆಗಳು ಎಲ್ಲಾ ಶಕ್ತಿಯ ಮೂಲ. ಪ್ರಜಾಪ್ರಭುತ್ವದ ಇಡೀ ಕಟ್ಟಡ ನಿಂತಿರೋದೇ ಈ ಬುನಾದಿ ಮೇಲೆ. ಪ್ರತಿಯೊಂದು ಕಾನೂನು, ಪ್ರತಿಯೊಂದು ನಿರ್ಧಾರ ಇಲ್ಲೇ ಹುಟ್ಟೋದು. ಸರಿ, ಪ್ರಜೆಗಳೇ ಶಕ್ತಿಯ ಮೂಲ ಅಂತ ಇತ್ತು. ಹಾಗಾದರೆ ಈ ಶಕ್ತಿಯನ್ನು ಎಲ್ಲರ ಒಳ್ಳೆಯದಕ್ಕೆ ಹೇಗೆ ಬಳಸಲಾಗುತ್ತೆ? ಅದನ್ನ ಹೇಗೆ ಒಂದು ವ್ಯವಸ್ಥಿತ ರೂಪಕ್ಕೆ ತರಲಾಗುತ್ತೆ? ಅದಕ್ಕಾಗಿಯೇ ನಾವು ಸಂಸ್ಥೆಗಳನ್ನ ಕಟ್ಟೋದು. ನೆನ್ಪಿಡಿ, ಈ ಸಂಸ್ಥೆಗಳು ನಮ್ಮನ್ನ ಆಳೋಕಿರೋದಲ್ಲ. ಬದಲಿಗೆ ಒಂದು ಸ್ಟೆಬಿಲಿಟಿ, ಒಂದು ಸುವ್ಯವಸ್ಥೆ ಇರಲಿ ಅಂತ ನಾವೇ ಕಟ್ಟಿಕೊಂಡಿರೋ ಚೌಕಟ್ಟುಗಳು ಅಷ್ಟೇ. ಅವು ನಮ್ಮ ಸಾಮೂಹಿಕ ಶಕ್ತಿಯನ್ನ ಜನರ ಹಿತಕ್ಕಾಗಿ ಬಳಸುವ ಟೂಲ್ಸ್. ಈ ಸಂಸ್ಥೆಗಳು ಅಂದ್ರೆ ಯಾವುದು? ಉದಾಹರಣೆಗೆ ನ್ಯಾಯಾಂಗ, ಸರ್ಕಾರ, ಪಬ್ಲಿಕ್ ಸರ್ವಿಸಸ್ ಇವೆಲ್ಲ ವ್ಯವಸ್ಥೆಯ ಕಾವಲುಗಾರರಿದ್ದ ಹಾಗೆ. ಅವು ಅಧಿಕಾರಕ್ಕೆ ಕೆಲಸ ಮಾಡಲ್ಲ, ಬದಲಿಗೆ ಅಧಿಕಾರವನ್ನೇ ಕಂಟ್ರೋಲ್ನಲ್ಲಿಡ್ತವೆ. ಅಂದ್ರೆ ಸಿಸ್ಟಮ್ ಅನ್ನ ಮೇಲಿರೋರ ಅಹಂಕಾರದಿಂದಾನೂ ಕಾಪಾಡುತ್ತೆ, ಕೆಳಗಿನಿಂದ ಬರೋ ಅನಗತ್ಯ ಒತ್ತಡದಿಂದಾನೂ ಕಾಪಾಡುತ್ತೆ. ಹಾಗಾದ್ರೆ ಅಧಿಕಾರ ಅಂದ್ರೆ ಏನು? ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ. ಅದು ಮಾಲೀಕತ್ವ ಅಲ್ಲ, ಅದೊಂದು ತಾತ್ಕಾಲಿಕವಾಗಿ ಕೊಟ್ಟಿರೋ ಹೊಣೆಗಾರಿಕೆ. ಶಾಶ್ವತ ಹಕ್ಕಂತೂ ಖಂಡಿತ ಅಲ್ಲ. ಈ ಎರಡರ ನಡುವಿನ ವ್ಯತ್ಯಾಸ ತುಂಬಾ ಮುಖ್ಯ. ಒಂದ್ ಕಡೆ ಜವಾಬ್ದಾರಿ, ಇನ್ನೊಂದ್ ಕಡೆ ಮಾಲೀಕತ್ವ. ಅಧಿಕಾರವನ್ನು ಜವಾಬ್ದಾರಿ ಅನ್ಕೊಂಡ್ರೆ ಅದು ಜನರ ಸೇವೆ ಮಾಡುತ್ತೆ. ಅದನ್ನೇ ನನ್ನ ಸ್ವಂತ ಆಸ್ತಿ, ಮಾಲೀಕತ್ವ ಅಂತ ಅನ್ಕೊಂಡ್ರೆ ಅಲ್ಲಿಂದಾನೇ ದಬ್ಬಾಳಿಕೆ ಶುರುವಾಗೋದು. ಈ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಶಕ್ತಿಯು ಒಂದು ನಂಬಿಕೆ, ವಿಶೇಷಾಧಿಕಾರವಲ್ಲ. ಅದನ್ನು ಕರ್ತವ್ಯವನ್ನು ಪೂರೈಸಲು ಚಲಾಯಿಸಲಾಗುತ್ತದೆ, ಪ್ರಾಬಲ್ಯ ಸಾಧಿಸಲು ಅಲ್ಲ. ಅಂದ್ರೆ ಅಧಿಕಾರ ಅನ್ನೋದು ಜನ ಇಟ್ಟಿರೋ ನಂಬಿಕೆ. ಅದನ್ನು ನಿಭಾಯಿಸೋರು ಜಸ್ಟ್ ಕಾವಲುಗಾರರು, ಓನರ್ಸ್ ಅಲ್ಲ. ಸರಿ, ಹಾಗಾದ್ರೆ ಈ ಇಡೀ ವ್ಯವಸ್ಥೆ ಹೇಗೆ ಬ್ಯಾಲೆನ್ಸ್ ಆಗಿ ಉಳಿಯುತ್ತೆ? ಹೇಗೆ ಸರಿಯಾಗಿ ಕೆಲಸ ಮಾಡುತ್ತೆ? ಅದರ ಸೀಕ್ರೆಟ್ ಇರೋದೇ ಒಂದು ಸೂಕ್ಷ್ಮವಾದ ಸಮತೋಲನದಲ್ಲಿ. ಈ ಬ್ಯಾಲೆನ್ಸ್ ಇದೇ ಇಡೀ ಸಿಸ್ಟಮ್ನ ಪ್ರಾಣ. ನೋಡಿ, ಪ್ರಜೆಗಳು ಸಿಸ್ಟಮ್ಗೆ ಒಂದು ಲೆಜಿಟಿಮೆಸಿ ಅಂದ್ರೆ ಮಾನ್ಯತೆಯನ್ನ ಕೊಡ್ತಾರೆ. ಸಂಸ್ಥೆಗಳು ಸ್ಥಿರತೆಯನ್ನ ಕೊಡ್ತವೆ. ಈ ಸ್ಥಿರತೆಯ ಚೌಕಟ್ಟಿನಲ್ಲೇ ಅಧಿಕಾರ ತನ್ನ ಜವಾಬ್ದಾರಿಯನ್ನ ನಿಭಾಯಿಸುತ್ತೆ. ಇದು ನಿರಂತರವಾಗಿ ನಡೆಯೋ ಒಂದು ಸೈಕಲ್. ಕೊನೆಗೆ ಇದೆಲ್ಲ ಯಾಕೆ? ನಾವು ಕಟ್ಟೋ ಟ್ಯಾಕ್ಸ್, ನಮ್ಮ ಸಂಪನ್ಮೂಲಗಳು, ನ್ಯಾಯದ ರೂಪದಲ್ಲಿ, ಆರೋಗ್ಯದ ರೂಪದಲ್ಲಿ, ಶಿಕ್ಷಣ, ಆಹಾರ, ವಸತಿ ಹೀಗೆ ನಮ್ಗೆ ವಾಪಸ್ ಬರ್ಬೇಕು. ಈ ಸಿಸ್ಟಮ್ ನಡಿಬೇಕಾಗಿರೋದು ಕಾನೂನು ಪ್ರಕಾರ, ಯಾರೋ ಒಬ್ಬರ ಇಷ್ಟದ ಪ್ರಕಾರ ಅಥವಾ ಒತ್ತಡದಿಂದಲ್ಲ. ಆದ್ರೆ ಈ ಬ್ಯಾಲೆನ್ಸ್ ತಪ್ಪಿದಾಗ ಏನಾಗುತ್ತೆ? ಯಾವಾಗ ಅಧಿಕಾರದಲ್ಲಿರೋರು ನಾವು ಕಾನೂನನ್ನು ಪಾಲಿಸ್ಬೇಕು ಅನ್ನೋದನ್ನು ಮರೆತು ನಾವೇ ಕಾನೂನು ಅಂತ ಅನ್ಕೊಳ್ಳೋಕೆ ಶುರು ಮಾಡ್ತಾರೋ, ಅಲ್ಲಿಗೆ ಜವಾಬ್ದಾರಿ ಹೋಗಿ ಮಾಲೀಕತ್ವ ಬರುತ್ತೆ. ಅಲ್ಲಿಂದನೇ ಸಿಸ್ಟಮ್ ದಾರಿ ತಪ್ಪೋಕೆ ಶುರುವಾಗೋದು. ವ್ಯವಸ್ಥೆ ಕುಸಿಯೋಕೆ ಎರಡು ಮುಖ್ಯ ಕಾರಣಗಳಿವೆ. ಒಂದು, ಅಧಿಕಾರ ತನ್ನನ್ನು ತಾನು ಮಾಲೀಕ ಅನ್ಕೊಂಡಾಗ ಸಿಸ್ಟಮ್ ದಾರಿ ತಪ್ಪುತ್ತೆ. ಇನ್ನೊಂದು, ಜನರೇ ನ್ಯಾಯಾಧೀಶರ ಕೆಲಸ ಮಾಡೋಕ್ ಹೋದಾಗ ಸಿಸ್ಟಮ್ ಅಸ್ಥಿರವಾಗುತ್ತೆ. ಇವೆರಡೂ ಆ ಸಮತೋಲನವನ್ನೇ ಹಾಳ್ಮಾಡ್ತವೆ. ಇದಕ್ಕೆ ಪರಿಹಾರ ಏನು? ಅದು ಈ ಸರಳ ಸತ್ಯದಲ್ಲೇ ಇದೆ. ಶಕ್ತಿ ಜನರಿಗೆ ಸೇರಿದ್ದು, ಕರ್ತವ್ಯ ಅಧಿಕಾರಕ್ಕೆ ಸೇರಿದ್ದು. ಈ ಬ್ಯಾಲೆನ್ಸನ್ನ ನಾವು ಕಾಪಾಡ್ಕೊಂಡ್ರೆ ಪ್ರಜಾಪ್ರಭುತ್ವ ಜೀವಂತವಾಗಿರುತ್ತೆ. ಸೊ ನಾವು ಇವತ್ತು ಮಾತಾಡಿದ್ನೆಲ್ಲ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಅದು ಹೀಗಿದೆ: ಪ್ರಜೆಗಳೇ ಮೂಲ, ಸಂಸ್ಥೆಗಳೇ ವ್ಯವಸ್ಥೆ, ಅಧಿಕಾರ ಅನ್ನೋದು ಜವಾಬ್ದಾರಿ, ಮಾಲೀಕತ್ವ ಅಲ್ಲ. ಈ ಮೂರರ ಸಂಬಂಧವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದೇ ಪ್ರಜಾಪ್ರಭುತ್ವದ ನಿಜವಾದ ಆತ್ಮ. ಕೊನೆಯದಾಗಿ ಹೇಳೋದಾದ್ರೆ ಪ್ರಜಾಪ್ರಭುತ್ವ ಅನ್ನೋದು ತುಂಬ ಸರಳವಾದದ್ದು. ಸಮತೋಲನವನ್ನ ಕಾಪಾಡಬೇಕು, ವ್ಯವಸ್ಥೆಯನ್ನ ನಿಜವಾಗಿಡಬೇಕು ಮತ್ತು ಜನರಿಗೆ ಮೊದಲ ಸ್ಥಾನ ಕೊಡಬೇಕು ಅಷ್ಟೇ. ಪ್ರಜಾಪ್ರಭುತ್ವ
ಜಿಂದಾಬಾದ್. ಪ್ರಜಾಪ್ರಭುತ್ವ ಚಿರಾಯುವಾಗಲಿ.